ಅದೇ 300 ಗೌರ್ಮೆಂಟು ಸರ್. ಅಮೇರಿಕಾಗೆ 18 ಸತಿ ಹೋಗಿದ್ದೀನಿ ಸರ್. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಅವಾರ್ಡ್ ತೊಗೊಂಡಿದ್ದೀನಿ ಸರ್. ನೀವು ನಾವು ಬಯಟ ಗೊತ್ತಿಲ್ಲ ಎಲ್ಲ ತೊಗೊಂಡು ಮುಗಿಸ್ಬಿಟ್ಟಿದ್ದೀನಿ ಸರ್. ಏನೂ ಬಾಕಿ ಇಲ್ಲ ಸರ್. ಆದರೆ ಇವೆಲ್ಲ ಒಂದು ಕಡೆ ಅಂದರೆ ನಮ್ಮಪ್ಪನ ಕಾಶಿ ಕರ್ಕೊಂಡು ಹೋಗಿಲ್ಲ ಅನ್ನೋ ಕೊರಗಿದ್ದಾರೆ ಸರ್. ಅದು ಎಲ್ಲ ಝೀರೋ ಸರ್. ಇದ್ರು ಸರ್ 108 ಜನಕ್ಕೆ ಟಿಕೆಟ್ ಬುಕ್ ಆಗಿದೆ. ಅದು ಇವತ್ತು ಕನ್ಫರ್ಮ್ ಆಗಿದ್ದು 88 ಜನ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಬರ್ತಾಯಿದ್ದಾರೆ. ಅವ್ರು ಯಾವ ಥರ ಬರಬೇಕು, ಏನು ಬರಬೇಕು, ಅವರ ಊರಿನ ಬರೋಕ್ಕೆ ದುಡ್ಡು ಹಾಕಿ ಅಲ್ಲೇ ಕರೆಸ್ತಾ ಇದ್ದೀನಿ. ಅವರು 1 ರೂಪಾಯಿ ಖರ್ಚಿರಲ್ಲ ಸರ್. ಫುಲ್ಲು ಜವಾಬ್ದಾರಿ, ಫುಲ್ ನಮ್ಮ ತಂದೆ ಹೋದಷ್ಟು ಖುಷಿಯಿಂದ ಕಳಿಸ್ತೀನಿ, ಅದಕ್ಕಿಂತ ಜಾಸ್ತಿ ಖುಷಿಯಿಂದ ಕಳಿಸ್ತಾ ಇದ್ದೀನಿ. ಅವ್ರೇನು ಬರೀ ಒಂದು ಸೂಟ್ ಕೇಸ್ ಹಾಕೊಂಬರ್ಬೇಕು ಅಷ್ಟೇ. ಅವ್ರೇನು ಟ್ಯಾಬ್ಲೆಟ್ಸಿಗೆ ತರಬೇಕು, ಇಲ್ಲಿ ಟ್ಯಾಬ್ಲೆಟ್ಸಿಗೆ ತರ್ಬೋದು ಅಷ್ಟೇ. ಇಲ್ಲಿ ಏರ್ಪೋರ್ಟ್ ಬಂದ ತಕ್ಷಣ ಅವ್ರಿಗೆ ಒಂದು ಕವರ್ ಕೊಡ್ತೀನಿ ಸ್ನೇಹಿತರೆ. ಕವರ್ಲಿ ಬಿಸ್ಕೆಟ್ ಪ್ಯಾಕೆಟು, ಆಮೇಲೆ ಬನ್ನು, ಆಮೇಲೆ ಒಂದು ವಾಟರ್ ಬಾಟ್ಲು, ಚೌಚೌವು, ಆಮೇಲೆ ಸ್ವಲ್ಪ ಏನಾದ್ರು ಈ ಥರ ತಿನ್ನೋದು ಐಟಮ್ ಕೊಟ್ಬಿಟ್ಟು ಇಟ್ಕೊಟ್ಟಿದ್ದಕ್ಕೆ ಅವ್ರು ಇಷ್ಟ. ಅವರು ಒಂದು ಬಟ್ಟೆ ಕೊಡ್ತೀನಿ, ಅವ್ರು ಸೀರೆ ಕೊಡ್ತೀನಿ, ಪಂಚೆ ಇದ್ದರೆ ಪಂಚೆ ಕೊಡ್ತೀನಿ, ಶಾಲೆ ಕೊಡ್ತೀನಿ. ಕೊಟ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ 4 ಗುಂಪು ಮಾಡಿದ್ದೀವಿ, 20 ಜನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವ್ರನ್ನ ಟೀಮ್ ಮಾಡಿಬಿಟ್ಬಿಟ್ಟಿದ್ವಿ. ಸೊ ಎಲ್ಲರಿಗೂ ಯಾವ ಥರ ಫ್ಲೈಟ್ ಹತ್ತಬೇಕು, ಹೋಗಬೇಕು, ಬರಬೇಕು ಅಂತ ನಾವು ಜೊತೆಯಲ್ಲಿದ್ದೀವಿ. ಮತ್ತು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು, ಅವ್ರನ್ನೂ ಕೂಡ ನಮ್ಮ ಟೀಮಲ್ಲಿ ಹಾಕ್ಕೊಂಡಿದ್ವಿ. ಯಾಕೆ ಅವ್ರನ್ನ ನೋಡಬೇಕಲ್ವ, ಟಿಕೆಟ್ ಅರಿಯೋದು, ಬೋರ್ಡಿಂಗ್ ಪಾಸ್ ಮಾಡೋದು, ಅವ್ರು ಕರ್ಕೊಂಡು ಹೋಗೋದು, ಅವ್ರು ಬ್ಯಾಗ್ಲಿ ತೊಗೊಂಡು ಹೋಗೋದು ಯಾವ ಥರ ಅಂತ. ಸೊ ಕರ್ಕೊಂಡು ಕಂಫರ್ಟಬಲಾಗಿ ಅವ್ರಿಗೆ ತುಂಬ ಖುಷಿ ಆಗಂಗೆ ಮಾಡೋಕ್ಕೆ ಮಾಡಿದ್ದೀವಿ. ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ 5-6 ಟಿ ಟಿ ಮಾಡಿದ್ದೀವಿ ಸರ್. 1 ಟಿ ಟಿ ಬಂದು ಬ್ಯಾಗ್ ಹಾಕ್ಕೊಳ್ಳೋಕ್ಕೆ, ಫುಲ್ ಲಗೇಜಲ್ಲಿ ಹಾಕೋಕ್ಕೆ. ಇನ್ನು 5 ಟಿ ಟಿಲಿ ಕಂಫರ್ಟಬಲ್ ಕೂತ್ಕೊಂಡು AC ಟಿ ಟಿ ಸೀದಾ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ತಿಂಡಿ ಕೊಡಿಸಿ ಮತ್ತೆ ಅದನ್ನು ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗಿ, ಕಾಶಿಲಿ ಜಂಗಮವಾಡಿ ಮಠ ಅಂತ ಇದೆ. ಮಠದಲ್ಲಿ ಬುಕ್ ಮಾಡಿದ್ದೀನಿ ಸರ್. ಜಂಗಮವಾಡಿ ಮಠದಲ್ಲಿ ಬುಕ್ ಮಾಡಿದ್ದೀನಿ. 30 ರೂಮ್ ತೊಗೊಂಡಿದ್ದೀನಿ ಸರ್. ಒಂದೊಂದು ರೂಮಲ್ಲಿ 4 ಜನ ಇರ್ಬೋದು. ಆ ಮಠದಲ್ಲಿ ಬುಕ್ ಮಾಡಿದ್ದೀನಿ. ಸೊ ಟಿಕೆಟು ಅದು ಕೂಡ ಕನ್ಫರ್ಮ್ ಆಗಿದೆ, ರೂಮ್ಸು ಬುಕ್ ಆಗಿದೆ. ಈ 5 ಟಿ ಟಿ ಏನು ಮಾಡ್ತೀನಿ ಸರ್, ಅದು ನಮ್ಮ ಜೊತೆ ಇರ್ತದೆ. 5 ಟಿ ಟಿ ಒಳಗಡೆ ಯಾವಾಗ ಬೇಕು ಎಲ್ಲಿ ಹೋಗ್ಬೇಕಾದ್ರೆ ಜನ ಹತ್ಕೊಂಡು ಅದ್ರಲ್ಲಿ ಹೋಗಿ ವಾಪಸ್ ಬರೋದು ಅಷ್ಟೇ. ಆಮೇಲೆ ಕಾಶಿ ದರ್ಶನ ಮಾಡಿಸ್ತೀವಿ, ವಿಶ್ವನಾಥನ ದರ್ಶನ ಆಗುತ್ತೆ. ಆಮೇಲೆ ಬೋಟ್ ಬುಕ್ ಮಾಡಿದ್ದೀನಿ, ಬೋಟಲ್ಲಿ ತೋರಿಸ್ತಾರೆ. ಸೊ ನೋಡಿ ವಾಪಸ್ ಬಂದು ಅವ್ರು ಮತ್ತೆ ಫ್ಲೈಟಲ್ಲಿ ಕರ್ಕೊಂಡು ಬರ್ತೀವಿ ಸರ್. ಅದು ಗಂಗಾರತಿ ಅದು ಇದೆ ಸರ್. ಎಲ್ಲ ತೋರಿಸ್ತಾ ಇದ್ದೀನಿ ಸರ್. ದೊಡ್ಡ ಕೆಲವರು ಹಿರಿಯರೆಲ್ಲ ಅಡ್ವೈಸ್ ತೊಗೋತಾ ಇದ್ದೀನಿ. ಸೊ ನಾನು ಅವಾಗಲೇ ಹೇಳಿದ್ದೀನಿ, ಅವಾಗ ಜನಾರ್ದನ್ ವ್ರತ ಅವರು ಕಾಶಿಗೆ ಭಕ್ತರವರು, ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು, ಆ ಕಮಿಷನರು, ಅವ್ರ ಕುಟುಂಬಗಳಾಗಲಿ ಅವರ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟು. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕಾಶಿ ನಮಗೆ ಒಬ್ಬರಿಬ್ಬರು ಹೋಗ್ಬರೋಕ್ಕೆ ಕಷ್ಟ, ಅಂಥದ್ರಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿ, ಹೋಗೋಕ್ಕೆ ಬರೋಕ್ಕೆ ಹೆಂಗಿರಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಂಥ ಜನಾರ್ದನ್ ಸರ್, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಗೆ ನಿಮ್ಮೆಲ್ಲರ ಮುಖ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹೋಗ್ತಾರೆ ನಾವು ಕೂಡ. ನಾನು ನಿಜವಾಗ್ಲೂ ಸ್ನೇಹಿತರೆ, ನೀವೆಲ್ಲ ಕ್ಯಾಮ್ರಾ ತೊಗೊಂಬಂದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರೆಲ್ಲ ಹೊಸಬ್ರು, ಅವ್ರಿಗೆ ಇವಾಗ ನಂಬ್ತಾ ಇಲ್ಲ ಅವರು. ಆಮೇಲೆ ಕೆಲವರು ಕ್ವಶನ್ ಮಾಡ್ತಾರೆ, ಏನಕ್ಕೆ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಮಾಡ್ತೀರಾ ಅಂತ. ಅವ್ರಿಗೆ ಹೇಳಿದೆ, ಅವ್ರು ಹಿಂದೆಲ್ಲ ಹೇಳಿದ್ರೆ, ರವಿ ಸರ್ ನೀವು MLA ಕಟ್ಟಕ್ಕೆ ಮಾಡ್ತೀರಾ ಅಂತ. ಸ್ನೇಹಿತರೆ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ನಾನು 35 ವರ್ಷದಿಂದ ನಾನು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದೀನಿ, ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದೀನಿ, ಇಡೀ ವಿಶ್ವನ ಸುತ್ತಿ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ಗೂ ನಾನೇ ಕೋಚ್ ಮಾಡಿದೆ. ಪುನೀತ್ ರಾಜ್ಕುಮಾರ್ ಅವರು ನನ್ನ ಜಿಮ್ನ ಮೊದಲನೇ ವಿದ್ಯಾರ್ಥಿ. ರಾಟ್ಲೆ ವೆಂಕಟೇಶ್ವರ ಆಗ್ಬೋದು, ಜಗ್ಗೇಶ್ ಸರ್ ಆಗ್ಬೋದು. ನಾನು ನಮ್ಮ ರವೀಶ್ ಜಿಮ್ ಅಂತ ಮಾಡಿ 35 ವರ್ಷ ಆಗಿದೆ ಗುರುಗಳೇ. 1,80,000 ಜನ ವಿದ್ಯಾರ್ಥಿಗಳಿದ್ದಾರೆ. ನಾನು ಇಟ್ಟಿದ್ದೆಲ್ಲ ಒಂದು ಬಸ್ ಸ್ಟಾಪಲ್ಲಿ ನನ್ನ ಹೆಸರಿದೆ, ರವಿ ಜಿಮ್ ಬಸ್ ಸ್ಟಾಪ್ ಅಂತ. ಬಸ್ ಮೇಲೆ ಬರ್ತಾ ಇರ್ತದೆ. ರವಿ ಜಿಮ್ ಪಾರ್ಕ್ ಇದೆ, ರವಿ ಜಿಮ್ ರೋಡ್ ಇದೆ, ರವಿ ಜಿಮ್ ರಸ್ತೆ ಇದೆ. ಸೊ ಇಷ್ಟೆಲ್ಲ ಭಗವಂತ ನನಗೆ ಕೊಟ್ಟ ಮೇಲೆ ನನಗೆ, ಆಮೇಲೆ ರಾಜಕೀಯಕ್ಕೆ ಹೋದ್ರೇ ಸಮಾಜ ಸೇವೆ ಮಾಡೋದು ಅನ್ನೋದು ತಪ್ಪು. ಯಾರು ಬೇಕಾದ್ರೂ ಮಾಡ್ಬೋದು. ಬೆಳಗ್ಗೆ ಎದ್ದು ನನ್ನ ಹಸುಗೆ ಒಂದು ಬಾಳೆಹಣ್ಣು ಕೊಡ್ತೀನಿ ಅಂತ ಅನ್ಕೋತಾನೆ, ಅದೇ ದೊಡ್ಡ ಕೆಲಸ, ಅದೇ ಒಂದು ಸಮಾಜ ಸೇವೆ. ನನ್ನ ಬಡತನ ಇಲ್ಲ ಅಂತಂದಿದ್ರೆ ನಾನು ಇವೆಲ್ಲ ಮಾಡ್ತಾಯಿರಲಿಲ್ಲ ಸ್ನೇಹಿತರೆ. ನನಗೆ ದುಡ್ಡು ಜಾಸ್ತಿ ಬಂದುಬಿಟ್ರೆ ನಾನು ನಿಲ್ಲಿಸ್ಬಿಡ್ತೀನಿ ಮಾಡೋದು. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಬಡವನಾಗಿ ಹುಟ್ಟಿದ್ದು ನನಗೆ ತುಂಬ ಖುಷಿ ಆಗುತ್ತೆ. ಬಡವನಾಗಿ ಬದುಕೋಕ್ಕೆ ಖುಷಿ ಆಗುತ್ತೆ. ನಾನು ಬಡವ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಪಡ್ತೀನಿ ಸ್ನೇಹಿತರೆ. ಬಡತನದ ಇನ್ನೂ ಬೇಕಾದಷ್ಟು ಕಷ್ಟ ಅಂತಲ್ಲ ಇದೆ, ಬಟ್ ಆದ್ರೂ ನನಗೆ ಪ್ರೌಡ್ಲಿ ಸೇ ನಾನು ಬಡವ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲ ಡಿಸ್ಟಿಕ್ವರೆಲ್ಲ ಫಸ್ಟು 5 ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಿದೆ. ಅದು ಹೋಗ್ತಾ ಏನಾಯಿತು, 100-300 ಜನ ಆದರು, 400 ಜನ ಆದರು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಬಡವ ಸಾಗಲ್ಲ, ಅದಕ್ಕೆ ಕಟ್ ಮಾಡಿ ಎಲ್ಲ ಮಾಡಿ ಸೆಕೆಂಡ್ ಬ್ಯಾಚ್ ಮಾಡೋದನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಶಿವಮೊಗ್ಗದಿಂದ ಒಂದು ಫ್ಯಾಮಿಲಿ ಬರ್ತಾರೆ, ಹಾಸನ
ಮಡಿಕೇರಿ, ಮಂಡ್ಯ ಡಿಸ್ಟಿಕ್ಕಿಂದ ಬರ್ತಾರೆ, ಕೆ ಆರ್ ಪೇಟೆ, ಕೊಳ್ಳೇಗಾಲ, ಕೋಲಾರ, ಹೊಸಕೋಟೆ, ಮುಳಬಾಗಿಲು, ಸೊ ಆಮೇಲೆ ಇನ್ನೊಂದು ಧಾರವಾಡದಿಂದ ಬರ್ತಾಯಿದ್ದಾರೆ, ದಾವಣಗೆರೆಯಿಂದ ಬರ್ತಾಯಿದ್ದಾರೆ, ಹುಡುಕೊಪ್ಪ ಅಂತ ಶಿವಮೊಗ್ಗ ಹತ್ರ ತೀರ್ಥಹಳ್ಳಿದ್ರು ಇದೆ, ಅಲ್ಲಿ ಅವರು ಬರ್ತಾಯಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.